ಟ್ರಿಮ್ ಮಾಡ್ತಾ ಇದ್ದೀನಿ. ಒಂದಷ್ಟು ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿದೆ ನೋಡಿ, ಇದರಲ್ಲೆಲ್ಲ ಹುಲ್ಲೆಲ್ಲ ಕಟ್ ಮಾಡಿ ಟ್ರಿಮ್ ಮಾಡೋದಕ್ಕೆ ಮಳೆ ನೋಡಿ ಯಪ್ಪ ಸಿಕ್ಕಾಪಟ್ಟೆ ಬರ್ತಿದೆ ಮಳೆ. ಒಂದು ಕೈ ಛತ್ರಿ ಇಟ್ಕೊಂಡು ಒಂದು ಕೈ ಕೊಟ್ಟೆ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿದೆ. ಸೊ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ರೆಡಿ ಆಗಿದ್ದೀನಿ. ನಮ್ಮ ಪಕ್ಕದ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸೊ ಅವ್ರು ಕರೆದಿದ್ರು, ಅಲ್ಲಿಗೆ ಹೋಗಬೇಕು. ಹಾಗಾಗಿ ನಾನು ಚಂದು ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಫುಲ್ ಡೇ ವ್ಲಾಗ್ ಇರುತ್ತೆ. ಸೊ ನಿಮಗೂ ಕೂಡ ಇಷ್ಟವಾಗಿರುತ್ತೆ. ನಾನು ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಕೂಡ ಇರುತ್ತೆ. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಯಸ್, ಲೆಟ್ ವಿ ಸ್ಟಾರ್ಟ್ ದ ವಿಡಿಯೋ. ಸೊ ಹೋಗೋಣ, ಹೇಗೆ ತಯಾರಿ ಮಾಡಿದ್ದಾರೆ ಅಂತ ಕೂಡ ನೋಡೋಣ. ಆ್ಯಂಡ್ ನಮ್ಮ ಪಕ್ಕದ ಮನೆಯಲ್ಲೇ ಅವರು ಆಲ್ಮೋಸ್ಟ್ 4 ಇಯರ್ಸಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾನೆ ಇದ್ದಾರೆ. ಮನೆ ಕಟ್ಟಿ 4 ಇಯರ್ಸ್ ಆಯಿತು. ಸೊ 4 ಇಯರ್ಸಿಂದ ಮಾಡ್ತಾ ಇದ್ದಾರೆ. ಆ್ಯಂಡ್ 4 ಇಯರ್ಸಿಂದನೂ ಕೂಡ ನಾವು ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡ್ಬರ್ತಾ ಇದ್ದೀವಿ. ಸೊ ಈ ವರ್ಷ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ನೋಡಿದ್ರಲ್ಲ, ಇಲ್ಲೇ ಇರೋದು ಪಕ್ಕದ ಮನೆನೇ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಚಂದು ರೆಡಿಯಾಗಿ ಓಡ್ತಾ ಇದ್ದೀವಿ. ಇಲ್ಲೇ ಇರೋದು ಮನೆ, ಅದಕ್ಕೆ ಸ್ವಲ್ಪ ಲೇಟಾಗಿ ರೆಡಿಯಾಗಿ ಓಡ್ತಾ ಇದ್ದೀವಿ. ಬನ್ನಿ. ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಗೋಗಿತ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ಸೊ ಎಲ್ಲ ಊಟಕ್ಕೆಲ್ಲ ಕೂತಿದ್ರು ಆಲ್ರೆಡಿ. ಆ್ಯಂಡ್ ನಾವು ಹೋಗಿ ದೇವರಿಗೆ ಹೂವು ಅಕ್ಷತೆ ಎಲ್ಲ ಹಾಕಿ ಆರತಿ ತೊಗೊಂಡು ನಮಸ್ಕಾರ ಮಾಡಿಕೊಂಡು ನಾವು ನಮ್ಮ ಬೇಡಿಕೆಗಳನ್ನೆಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಸೊ ಇವರೇ ಮನೆ ಓನರ್ ಅಂದರೆ ಗೋಪಿ ಅಣ್ಣ ಅಂತ ಹೇಳ್ಬಿಟ್ಟು, ಸೊ ಅವರೇ ಆರತಿ ಎಲ್ಲ ಮಾಡಿ ನಮಗೆ ಕೊಟ್ಟರು. ಆ್ಯಂಡ್ ಅಷ್ಟರಲ್ಲಿ ನಮ್ಮನೆ ಬಾಡಿಗೆ ಇರೋರೆಲ್ಲರೂ ಸಾಲೂಕು ನಿಂತಿದ್ರು ನೋಡಿ. ಭಾರತಿ ಆಂಟಿ, ಆಮೇಲೆ ಚಿಂಟು ಅವರಮ್ಮ ಎಲ್ಲರೂ ನಿಂತಿದ್ರು. ಸೊ ಅವ್ರ ಜೊತೆನೇ ಹಾಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆಗೆ ಬಂದ್ವಿ. ಸೊ ಅವ್ರ ಮನೇಲಿ ತುಂಬ ಜನ ಬಂದ್ಬಿಟ್ಟಿತ್ತು, ರಶ್ ಅಂತೂ ಇತ್ತು. ಹಾಗಾಗಿ ನಾವು ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕೆಳಗಡೆಗೆ ಬರ್ತಾ ಇದ್ದೀವಿ. ಪ್ರಸಾದ ಎತ್ಕೊಂಡ್ಯಾ? ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬರೋಷ್ಟರಲ್ಲಿ ಅಮ್ಮ ಆಂಟಿ ರೂಪಾ ಅವರೆಲ್ಲ ನಿಂತಿದ್ರು ಕ್ಯೂಗೆ ಸಿಸ್ಟಮ್ ಆಗಿ, ಊಟಕ್ಕೆ ಕ್ಯೂ ಆಗಿ ನಿಂತಿದ್ರು. ಸೊ ಅಲ್ಲಿ ನೋಡಿದ್ರೆ ಸಂಜನಾ ಮಮ್ಮಿಯವರು ಆಲ್ರೆಡಿ ಬಂದು ಕೂತಿದ್ರು. ಉತ್ತರ ಕರ್ನಾಟಕದವರು ಅಂತ ಹೇಳ್ತೀನಲ್ಲ ಅವರೇ. ಸೊ ಅವ್ರು ನೋಡ್ತಿದ್ದಾರೆ ನಾನು ವಿಡಿಯೋ ಮಾಡ್ತಿರೋದನ್ನು. ಸೊ ಅವ್ರು ಆಲ್ರೆಡಿ ಬಂದಿದ್ರು, ಅವ್ರು ಬೇಗನೆ ಬಂದಿದ್ರು. ಆ್ಯಂಡ್ ಫುಲ್ ನಮ್ಮ ಒಟಾರದವರೇ ಇದ್ದೀವಿ ಇಲ್ಲಿ, ನಮ್ಮ ಏರಿಯಾದವರು ಅಲ್ಲಿವರೆಗೂ ಅಲ್ವಾ, ಫುಲ್ ನಮ್ಮ ಏರಿಯಾದಲ್ಲೇ ಇದ್ದಾರೆ. ನಮ್ಮತ್ತೆ ಬರಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಚಂದು ಇಬ್ಬರು ಹೋಗಿದ್ವಿ. ಆ್ಯಂಡ್ ನಮ್ಮ ಮಾವ ಕೂಡ ಊರಿಗೆ ಹೋಗಿದ್ರು. ಆ್ಯಂಡ್ ಈಗ ಬಂದಿದ್ದು ಊಟದ ಸಮಯ. ಬಾಳೆ ಎಲೆ ಊಟ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ ಅಲ್ವಾ. ಸೊ ಒಬ್ಬಟ್ಟಿನ ಊಟ ಹಾಕ್ಸಿದ್ರು, ತುಂಬ ಚೆನ್ನಾಗಿತ್ತು. ಅವರು ವರ್ಷವೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇಲ್ಲಿಗೆ ಸ್ಪೇಸ್ ಎಲ್ಲ ಇರಲ್ಲ ಅಲ್ವಾ ಮನೆ ಒಳಗಡೆ ಹಾಕೋಕ್ಕೆ. ಹಾಗಾಗಿ ರೋಡಲ್ಲೇ ಪೆಂಡಲೆಲ್ಲ ಹಾಕ್ಬಿಟ್ಟು ಇಲ್ಲೇ ಊಟ ಹಾಕಿಸ್ತಾರೆ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಅಮ್ಮ ಆಂಟಿ, ಸಂಜನಾ ಮಮ್ಮಿಯವರು, ಆಮೇಲೆ ಪಕ್ಕದ ಮನೆ ಇನ್ನೊಂದು ಪಕ್ಕದ ಮನೆ ಶಶಿಧರ ಅಂಕಲ್ ಇದ್ದಾರೆ. ಸೊ ಅವ್ರ ಮಿಸ್ಸಸ್ಸು ಎಲ್ಲರೂ ಬಂದರು. ಸೊ ಅಲ್ಲಿಂದ ಇಲ್ಲಿಗೆ ಹಾಗೆ ಬಂದರು. ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಚಿಟ್ ಚಾಟ್ ಇರುತ್ತೆ ಅಲ್ವಾ, ಫ್ರೆಂಡ್ಸ್ ಅಂತ ಅಂದಮೇಲೆ ಎಲ್ಲ ಮಾತಾಡಿಕೊಂಡು ಕೂತಿದ್ರು. ಅದಾಗಿದ್ದಾದಮೇಲೆ ಪದ್ಮ ಆಂಟಿ ಕೂಡ ಬಂದಿದ್ದರು. ಅವ್ರ ಮನೆಗೆ ಬಂದು ಇಲ್ಲಿಗೆ ಬಂದಿದ್ದರು ಕುಂಕುಮ ತೊಗೊಂಡು. ಸೊ ಅವ್ರಿಗೆಲ್ಲ ಕಾಫಿ ಟೀ ಎಲ್ಲ ಆಯಿತು. ಇದೆಲ್ಲ ಮುಗಿಸಿ ನಾನು ಶುರು ಮಾಡಿದ್ದು ಕ್ಲೀನಿಂಗ್ ಕೆಲಸ. ಟ್ರಿಮ್ ಮಾಡ್ತಾ ಇದ್ದೀನಿ. ಒಂದಷ್ಟು ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿದೆ ನೋಡಿ, ಇದರಲ್ಲೆಲ್ಲ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿದೆ. ಸೊ ಅದನ್ನೆಲ್ಲ ಈಗ ನೀಟ್ ಮಾಡಬೇಕು. ಆ್ಯಂಡ್ ಇದರಲ್ಲೆಲ್ಲ ಎಷ್ಟೊಂದು ಒಂಥರ ಒಣಗೋದಂಗೆ ಆಗೋಗ್ಬಿಟ್ಟಿತ್ತು. ನಾನು ಆಲ್ಮೋಸ್ಟ್ 3-4 ಮಂತ್ಸು ಲೈಕ್ ಏಪ್ರಿಲ್ವರೆಗೂ ಊರಲ್ಲಿರೋದ್ರಿಂದ ಗಿಡಗಳನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ. ಸೊ ಬಂದಮೇಲೆ ಆ ಹಬ್ಬ ಈ ಹಬ್ಬ ಇದೇ ಆಗೋಗಿತ್ತು. ಸೊ ಫೈನಲಿ ಈಗ ಇದಕ್ಕೆ ಕೈ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಒಂದು ಸ್ವಲ್ಪ ಟ್ರಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡೋದಿದೆ ಸೀಸರ್ ಅಷ್ಟೇ, ಇನ್ನೇನು ಯೂಸ್ ಮಾಡಲ್ಲ. ಸೊ ಟ್ರಿಮ್ಮಿಂಗ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಒಂದು ಸ್ವಲ್ಪ ಈಗ ಮಾನ್ಸೂನ್ ಬಂದಿದೆ ಅಲ್ವಾ, ಲೈಕ್ ರೈನಿ ಬಂದಿದೆ. ಸೊ ಎಲ್ಲ ಚೆನ್ನಾಗಿ ಚಿಗುರುತ್ತೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀನಿ. ಸೊ ಇನ್ನೂ ಇಷ್ಟು ಪಾಟ್ಗಳಿದೆ, ಅವನ್ನೆಲ್ಲ ಕಟ್ ಮಾಡಿ ನಿಮಗೆ ವಿಡಿಯೋ ತೋರಿಸ್ತೀನಿ. ಊಟ ಕಸ ಆಗಿದೆ ಆ್ಯಕ್ಚುಲಿ.
ಸೊ ಎಲ್ಲ ಗಿಡಗಳು ಕ್ಲೀನ್ ಆಯಿತು. ಈಗ ನೋಡಿ ಹೆಂಗೆ ಕಾಣ್ತಿದೆ ಅಲ್ವಾ. ಅದು ತೆಂಗಿನಕಾಯಿ ಇದುವರೆಗೂ ಸುಳ್ಸೋಕ್ಕಾಗಲಿಲ್ಲ ಬಿಡಿ, ಅದು ಕತೆ. ಸೊ ಈಗ ಕ್ಲೀನಾಗಿದೆ. ಇಲ್ಲಿ ನೋಡಿ ಆವಾಗಲೇ ಇದಕ್ಕೂ ಈಗಲೂ ಇದಕ್ಕೂ. ಆ್ಯಂಡ್ ಇಲ್ಲಿ ಒಂದು ಪಾಟ್ ಬೇರೆ ಒಡೆದೋಗ್ಬಿಟ್ಟಿದೆ. ಇದು ನಾಳೆ ಪಾಟ್ ಎಕ್ಸ್ಚೇಂಜ್ ಮಾಡಬೇಕು. ಅದು ಒಂದು ಸ್ವಲ್ಪ ಇಲ್ಲೆಲ್ಲ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಈಗೇನು ತೊಳೆದಿಲ್ಲ, ಎಲ್ಲ ನೀಟಾಗಿ ಗುಡಿಸ್ಕೊಂಡಿದ್ದೀನಿ. ಸೊ ಎಲ್ಲ ಟ್ರಿಮ್ಮಿಂಗ್, ಹೇರ್ ಕಟ್, ಫೇಶಿಯಲ್ ಎಲ್ಲ ಆಗಿದೆ ಗಿಡಗಳಿಗೆ. ಸೊ ಇಷ್ಟೇ ಗಿಡಗಳಿರೋದು ನನ್ನ ಹತ್ರ. ಇದು ಗಣಗಲ್ ಗಿಡ, ದಾಸವಾಳ, ಅದು ದಾಸವಾಳನೇ. ಆ್ಯಂಡ್ ಆಲೋವೆರಾ, ಮತ್ತು ಇದು ಮನಿ ಪ್ಲ್ಯಾಂಟ್, ಇದು ವಾಸ್ತು ಮನಿ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಅದು. ಆ್ಯಂಡ್ ಕರಿಬೇವು, ಇವೆಲ್ಲ ಶೋ ಗಿಡ. ಅದು ರೋಸು, ಮತ್ತು ಆ ಕಡೆದು ರೋಸ್ ಇತ್ತು. ಇನ್ನೆಲ್ಲ ಶೋ ಗಿಡಗಳೇ ಇರೋದು. ನಾನು ತುಳಸಿ ಮತ್ತು ತುಂಬೆ ಹೂವು ಇಷ್ಟಿದ್ದಾವೆ. ಸೊ ಎಲ್ಲ ಟ್ರಿಮ್ಮಿಂಗ್ ಮಾಡಾಕಿದ್ದೀನಿ. ಹೆಂಗಿದ್ರು ಮಳೆ ಬರುತ್ತಲ್ವಾ, ಸೊ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಯು ಕ್ಯಾನ್ ಸಿ ಹಿಯರ್ ಆಲ್ಸೋ. ಇದೂ ಆಕ್ಸಿಜನ್ ಪ್ಲ್ಯಾಂಟ, ಏನು ಪ್ಲ್ಯಾಂಟ್ ಅಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಆ ಪ್ಲ್ಯಾಂಟ್ಗೂ ಎಲ್ಲ ಟ್ರಿಮ್ಮಿಂಗ್, ಅಲ್ಲೂ ಅಷ್ಟೇ ಕೆಳಗಡೆನೂ ಎಲ್ಲ ಟ್ರಿಮ್ಮಿಂಗ್ ಮುಗಿದಿದೆ. ಎಲ್ಲ ಕಸ ಗುಡಿಸ್ಕೊಂಡಿದ್ದೀನಿ ನೀಟಾಗಿ. ಆ್ಯಂಡ್ ತೊಳ್ಕೊಬೇಕು ಅಷ್ಟೇ. ಸೊ ನಾಳೆ ಹೇಗಿದ್ರೂ ಎಲ್ಲ ಮತ್ತೆ ಇದು ಪಾಟ್ ಎಕ್ಸ್ಚೇಂಜ್ ಮಾಡಬೇಕಲ್ವಾ. ಸೊ ಪಾಟ್ ಎಕ್ಸ್ಚೇಂಜ್ ಮಾಡಿದಾಗ ಮಣ್ಣೆಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಪುದೀನ ಬಂದ್ಬಿಟ್ಟು ಮನಿ ಪ್ಲ್ಯಾಂಟ್ ಹತ್ರ ಇತ್ತು. ಸೊ ಅದೂ ಬೆಳೆಯೋಕ್ಕೆ ಬಿಡ್ತಿಲ್ಲ, ಇದೂ ಬೆಳೀತಿರಲಿಲ್ಲ. ಸೊ ಸಪ್ರೇಟ್ ಇದಕ್ಕೆ ಹಾಕಿದ್ದೀನಿ ಈಗ ಪುದೀನಾನ. ಸೊ ನೋಡೋಣ ಚೆನ್ನಾಗಿ ಬೆಳೆಯುತ್ತೋ ಇಲ್ವೋ ಅಂತ. ಸೊ ಫೈನಲಿ ಇಷ್ಟ ಆಗಿದೆ. ಆ್ಯಂಡ್ ಗಣಗಲು ಗಿಡ ಒಂದು ಹೂವು ಕೂಡ ಬಿಟ್ಟಿದೆ, ಚೆನ್ನಾಗಿ ಹೂವು ಬಿಡ್ತಿದ್ದು. ಈಗ ದಾಸವಾಳ ಗಿಡ ಎಲ್ಲ ಈಗ ಕಟ್ ಮಾಡಿದ್ದೀನಿ, ಮತ್ತೆ ಎಲ್ಲ ಚಿಗುರ್ಬೇಕು ಇವೆಲ್ಲ ಹೂವು. ಈಗಂತೂ ಒಂದು ಮಂತ್ ಅಂತೂ ಹೂವು ನಂಗೆ ಸಿಗೋಲ್ಲ ಇದರಲ್ಲಿ ಅಷ್ಟೇ. ಸೊ ಸ್ವಲ್ಪ ಟಯರ್ಡ್ ಆಗೋಗಿದೆ. ಈಗ ಸ್ನಾನಕ್ಕೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಕೆಳಗಡೆ ಹೋಗಬೇಕು. ಪ್ಲ್ಯಾಂಟೇ ಇದು. ಚಂದು ಅವ್ರಿಗೆ ಡಾಕ್ಟರ್ಸ್ ಡೇಗೆ ಅಂತ ಹೇಳ್ಬಿಟ್ಟು ಮಣಿಪಾಲ್ ಅವರು ಯಾರು ಹಾಸ್ಪಿಟಲ್ಗೆ ಕೊಟ್ಟಿದ್ದು. ಸೊ ಅದು ಅದೇ ಪಾಟಲ್ಲೇ ಇದೆ. ಸೊ ಅದು ಪಾಟ್ ಎಕ್ಸ್ಚೇಂಜ್ ಮಾಡಬೇಕು. ಇದು ಒಂದು ಸ್ವಲ್ಪ ದೊಡ್ಡದಾಗಿ ಹೋಗ್ಬಿಟ್ಟಿದೆ. ಸೊ ಇದನ್ನು ಇಲ್ಲೊಂದಿದೆ ಪಾಟ್. ಸೊ ಖಾಲಿ ಪಾಟಿಗೆ ರೀಪ್ಲೇಸ್ಮೆಂಟ್ ಮಾಡಬೇಕು ನಾಳೆ. ಇದಕ್ಕೆ ಬೇರೆದು ತಂದು ಹಾಕ್ತೀನಿ. ಚಿಕ್ಕದಿದೆ, ಚಿಕ್ಕದು ಒಂದು ಕಿತ್ತಿರಲ್ಲಿ ಹಾಕಿದ್ರೆ ಸರಿ ಹೋಗುತ್ತೆ. ಇದೊಂದು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಅಷ್ಟೇ. ಸೊ ಅದೆಲ್ಲ ಮಾಮೂಲಿ. ಆ್ಯಂಡ್ ಬಟ್ಟೆ ಎಲ್ಲ ಒಣಗಿದಾವೆ, ಅವನ್ನ ಎತ್ತಿ ಚೇರ್ ಮೇಲೆ ಹಾಕಿದ್ದೀನಿ ಅಷ್ಟೇ. ಅವನಿನ್ನೂ ಮಡಚಬೇಕು. ನನ್ನ ವಾಯ್ಸೆಲ್ಲ ಸುಸ್ತಾದಂಗೆ ಹೋಗ್ಬಿಟ್ಟಿದೆ, ಹೊಟ್ಟೆ ಹಸಿತಿದೆ. ಕೆಳಗಡೆ ಹೋಗಿ ತಿಂದ್ಬಿಟ್ಟು ಆಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಚಕ್ಕುಲಿ ಏನೋ ಒಂಥರ ಬಂದ್ಬಿಟ್ಟಿದೆ. ಇನ್ನೂ ಇಲ್ಲ ಹೇಳಮ್ಮ, ಎಲ್ಲ ಮೇಲೆ ಮೇಲೆ ಹಾಕ್ಬಿಟ್ಟಿದ್ಯಾ ನೋಡಿ, ಎಲ್ಲ ಅಂಟ್ಕೊಂಬಿಟ್ಟದ. ಸೊ ಅತ್ತೆ ಸಂಜೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು, ಚಕ್ಲಿದು ಇದಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಶುರು ಮಾಡಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಒಂದು ಮಟ್ಟಕ್ಕೆ. ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಚಕ್ಲಿ ಇದು. ಆ್ಯಂಡ್ ಇದಕ್ಕೆ ಉದ್ದಿನಬೇಳೆ ಏನೋ ಮಿಕ್ಸ್ ಮಾಡಿದ್ರು. ಸೊ ಅದರ ರೆಸಿಪಿ ನಾನು ಕೇಳ್ಕೊಳ್ಳಿಲ್ಲ. ಸೊ ಒಂದು ಮಟ್ಟಿಗೆ ಆಗೋಷ್ಟು ಸುಟ್ಟು ಎತ್ತಿಟ್ವಿ ನಾವು, ಬಿಕಾಸ್ ಮಳೆ ಕೂಡ ಜೋರಾಗಿ ಬರ್ತಾ ಇತ್ತು. ಆಮೇಲೆ ಗಣಪತಿ ಹಬ್ಬಕ್ಕೆ ಕೂಡ ಮಾಡಬೇಕಾಗುತ್ತಲ್ವಾ, ಸೊ ಹಾಗಾಗಿ ಎತ್ತಿಟ್ವಿ. ಅಷ್ಟೇ ನಮ್ಮನೆ ಮುಂದೆ ಇರೋ ನರ್ಸರಿಗೆ ಕೂಡ ಹೋಗಿದ್ದೆ ನಾನು. ಪಾಟ್ಸ್ ರೇಟ್ ಸೊ ಎಷ್ಟು ಜಾಸ್ತಿ ಆಗಿದೆ ಅಂದರೆ, ನಾನು ಫಸ್ಟ್ ಇಲ್ಲಿ ಬಂದು ಪಾಟ್ಸ್ನ ತಗೊಂಡಾಗ 40 ರೂಪೀಸ್ ಇತ್ತು ಒಂದು ಮೀಡಿಯಮ್ ಸೈಜ್ ಪಾಟು. ಅದಾದಮೇಲೆ 60 ರೂಪೀಸ್ಗೆ ಹೋಯ್ತು. ಈಗ ಆಲ್ರೆಡಿ 80 ರೂಪೀಸ್ಗೆ ಹೋಗ್ಬಿಟ್ಟಿದೆ. ಸಿಮೆಂಟ್ ಸ್ಪಾಟ್ಸು ಮೀಡಿಯಮ್ ಸೈಜೇ 80 ರೂಪೀಸ್ಗೆ ಹೋಗಿದೆ. ಆ್ಯಂಡ್ ಇಲ್ಲೇ ನಾನು ತುಂಬ ಗಿಡಗಳು ತೊಗೊಂಡಿರೋದು ಅಂದರೆ ಇಲ್ಲೇ. ಸೊ ಎಷ್ಟೊಂದು ವೆರೈಟೀಸ್ ಆಫ್ ಗಿಡಗಳು ಎಲ್ಲ ಇತ್ತು. ನಾನು ಫೋಟೋನ ವೀಡಿಯೋನ ಲೈಕ್ ಶಾರ್ಟ್ಸ್ಗೆ ಹಾಕಂಗೆ ವೀಡಿಯೋ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಈ ಥರ ಕಾಣ್ತಾ ಇದೆ ಅಷ್ಟೇ. ಸೊ ವೆರೈಟೀಸ್ ಆಫ್ ಗಿಡಗಳು ಸಿಗುತ್ತೆ ಇಲ್ಲಿ, ಇಂಡೋರು ಔಟ್ಡೋರ್ ಎಲ್ಲ ಸಿಗುತ್ತೆ. ಪಾಟ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಮನೆಗೆ ಬಂದು ಎಲ್ಲ ರೀಪ್ಲೇಸ್ಮೆಂಟ್ ಮಾಡಿ, ಸೊ ಈಗೆಲ್ಲ ನೋಡಿ ದೊಡ್ಡ ಗಿಡನೆಲ್ಲ ದೊಡ್ಡ ಪಾಟಿಗೆ ಹಾಕಿ, ಚಿಕ್ಕದನ್ನು ಒಂದು ಸ್ವಲ್ಪ ಲಿಲ್ಲಿ ಪ್ಯಾಂಟ್ ಥರ ಇತ್ತು. ಸೊ ಅದನ್ನೆಲ್ಲ ತೆಗೆದು ಚಿಕ್ಕದಕ್ಕೆಲ್ಲ ಹಾಕಿ ಮಣ್ಣೆಲ್ಲ ಫಿಲಪ್ ಮಾಡಿ ತಲೆಗೆ ಎಣ್ಣೆ ಹಾಕ್ಕೊಂಡು, ಸೊ ಇಷ್ಟೊಂದೆಲ್ಲ ಕೆಲಸಗಳು ನಡೀತಾ ಇದೆ. ಸೊ ಪಾಟ್ಸ್ ಅಂತ ಅಂದರೆ ಅದರದ್ದೇ ಒನ್ ಡೇ ಕಂಪ್ಲೀಟ್ ಬೇಕಾಗುತ್ತೆ, ಬಿಕಾಸ್ ತುಂಬ ಕೆಲಸ ಇರುತ್ತೆ. ನಾನಂತೂ ಊರಿಗೆ ಹೋಗಿ ಆ ಸ್ಟೋನ್ ಪಾಟ್ಸ್ದೆಲ್ಲ ಲೈಕ್ ಕೇರ್ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ. ಸೊ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ನಾನು ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಈಗ ಎಲ್ಲ ಇದು ಮಾಡಿಕೊಂಡೆ. ನಾನು ಪ್ಲ್ಯಾಂಟ್ ಅವ್ರನ್ನೂ ಹೋಗಿ ಕೇಳಿದೆ, ನರ್ಸರಿ ಅವ್ರನ್ನ, ಬಂದು ಈ ಥರ ರೀಫಿಲ್ ಮಾಡಿಕೊಡ್ತೀರಾ ಅಂತ. ಬಟ್ ಅವರು ಇಷ್ಟು ಮೇಲಕ್ಕೆಲ್ಲ ಬಂದು ಮಾಡೋದಕ್ಕೆ ಸರ್ವಿಸ್ ಚಾರ್ಜಸ್ ಎಲ್ಲ ಜಾಸ್ತಿ ಕೇಳಿದ್ರು.
ಸೊ ಅದ್ರ ಬದಲು ನಾನೇ ಮಾಡಿದ್ರೆ ಬೆಸ್ಟು, ನನಗೆ ಇಷ್ಟ ಬಂದಂಗೆ ನಾನು ಮಾಡ್ಕೊಬೋದಲ್ವ. ಸೊ ಹಾಗಾಗಿ ಚಂದು ಅವ್ರು ನೀನೇ ಮಾಡ್ಕೊತೀಯೇನೋ ನೋಡು ಅಂತ ಹೇಳಿದ್ರು. ಸೊ ಜಸ್ಟ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಎಲ್ಲ ಕಟ್ ಮಾಡಿ ಅದಕ್ಕೂ ಕೂಡ ಹೇರ್ ಕಟ್ಟು ಫೇಶಿಯಲ್ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ಎಸ್, ಈಗ ಎಲ್ಲ ರೆಡಿ ಆಗಿದೆ. ಗಾರ್ಡನ್ ಏನಿದ್ರು ಕ್ಲೀನಿಂಗ್ ಒಂದು ಅವಶ್ಯಕತೆ ಇತ್ತು ಅಷ್ಟೇ. ಸೊ ಎಲ್ಲ ತೊಳಿಬೇಕಾಗಿರುತ್ತೆ. ಬಟ್ ನಾನು ಮಳೆ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಮಳೆ ಬಂದಾಗ ನೀಟಾಗಿ ಕೊಚ್ಕೊಂಡು ಹೋಗುತ್ತೆ ಎಲ್ಲನೂ ಅಂತ. ಸೊ ಮಳೆ ಬಂದಾಗ ಏನಿಲ್ಲ, ಒಂಚೂರು ಪೊರಕೆ ತೊಗೊಂಡು ತೊಳೆದುಬಿಟ್ರೆ ಅದನ್ನು ಕಂಪ್ಲೀಟಾಗಿ ಹೊರಟೋಗ್ಬಿಡುತ್ತೆ. ಸೊ ಮಣ್ಣು ಎಲ್ಲ ನಾನು ಊರಿಂದನೇ ಮಣ್ಣೆಲ್ಲ ತರೋದು. ಇಲ್ಲೆಲ್ಲ ಏನು ಅಷ್ಟೊಂದು ತೊಗೊಳಲ್ಲ ನಾನು ಮಣ್ಣನ್ನೆಲ್ಲ. ಊರಲ್ಲಿ ಹೇಗಿದ್ರು ಚೆನ್ನಾಗಿ ಫಲವತ್ತಾದ ಮಣ್ಣು, ಕೆಮ್ಮಣ್ಣು ಎಲ್ಲ ಸಿಗುತ್ತೆ, ಗೊಬ್ಬರ ಎಲ್ಲ. ಸೊ ಅಲ್ಲಿಂದನೇ ತಂದುಬಿಡ್ತೀನಿ, ನಾನು ಕಾರೆಲ್ಲ ಹಾಕ್ಕೊಂಡು ಬಂದುಬಿಡ್ತೀನಿ. ಸೊ ಎಷ್ಟು ಬೇಕೋ ಅಷ್ಟೇ ತರೋದು. ನೆಸೆಸಿಟಿಗಿಂತ ಜಾಸ್ತಿ ಏನೂ ತರೋದಕ್ಕೆ ಹೋಗಲ್ಲ. ಬಿಕಾಸ್ ಇಲ್ಲಿ ಇಟ್ಕೊಳೋದಕ್ಕೂ ಪ್ಲೇಸ್ ಇಲ್ಲ, ಏನೂ ಇಲ್ಲ. ಸೊ ಏನಿದ್ರು ಊರುಗಳಲ್ಲಿದ್ದರೆ ಗಿಡ ಚೆನ್ನಾಗಿ ಮಾಡ್ಬೋದಲ್ವಾ. ಫೈನಲಿ ಆಫ್ಟರ್ನೂನ್ ಮಳೆ ಜೋರಾಗಿ ಬರ್ತಿತ್ತು. ಹಾಗೆ ಅದ್ರ ಜೊತೆಯಲ್ಲೇ ಎಲ್ಲ ತೊಳೆದುಬಿಟ್ಟೆ. ಪ್ಯಾಂಟ್ ಎಲ್ಲ ನೆಂದು ಎಲ್ಲ ಹೆಂಗಿದ್ದೀನಿ ಅಂತ ತೋರಿಸ್ತೀನಿ ರೀ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಈಗೆಲ್ಲ ಕಟ್ ಮಾಡಿ ಟ್ರಿಮ್ ಮಾಡಿರೋದಕ್ಕೆ ಮಳೆ ನೋಡಿ ಯಪ್ಪ ಸಿಕ್ಕಾಪಟ್ಟೆ ಬರ್ತಿದೆ ಮಳೆ. ಒಂದು ಕೈಯಲ್ಲಿ ಛತ್ರಿ ಇಟ್ಕೊಂಡು ಒಂದು ಕೈಯಲ್ಲಿ ಪೊರ್ಕೆ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿದೆ. ಸೊ ಹೇಗೋ ಮಳೆ ಬಂತಲ್ವಾ, ಸೊ ನೀಟಾಗಿ ಹೊಲ್ಟೋಗ್ಬಿಡುತ್ತೆ. ಪೊರ್ಕೆ ಆಡಿಸ್ಲಿಲ್ಲ ಅಂದರೆ ಅದು ನೀಟಾಗಿ ಹೋಗಲ್ಲ. ಫೈನಲಿ ನನ್ನ ಗಾರ್ಡನ್ ಈಸ್ ರೆಡಿ ಆಯಿತು. ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಆಯಿತು. ಈಗ ಸಿಕ್ಕಾಪಟ್ಟೆ ಜೋರು ಮಳೆ ಆಯಿತು. ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತು ಕಾಫಿ ಕುಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಅಷ್ಟೇ. ಎಸ್, ಲೆಟ್ ವಿ ಗೋ. ನೋಡಿದ್ರಲ್ಲ, ನನ್ನ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.